ಫ್ರೆಂಡ್ಸ್, ನೆನ್ನೆ ನಡೆದಂತ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್. ಈ ಒಂದು ಮ್ಯಾಚ್ ನ ಹೈಲೈಟ್ಸ್ ಬಗ್ಗೆ ಇವತ್ತು ನಾವು ಇಲ್ಲಿ ಮಾತಾಡೋಣ. ಮೊದಲಾಗಿ ನೆನ್ನೆ ಮಳೆ ಬಂದಿರುವ ಕಾರಣದಿಂದ ಮ್ಯಾಚ್ ಕೇವಲ 11 ಓವರ್ಗೆ ಬಂದಿಲ್ಲಿ ನಿಂತಿತ್ತು. ರಾಜಸ್ಥಾನ್ ಅವರು ಫಸ್ಟ್ ಬ್ಯಾಟಿಂಗ್ ಗೆ ಬರ್ತಾರೆ. ಅವ್ರು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಟೋಟಲ್ ಸ್ಕೋರ್ ಎಷ್ಟು ಹೊಡಿತಾರಪ್ಪ ಅಂದ್ರೆ 11 ಓವರ್ ಅಲ್ಲಿ 150 ರನ್ ಅನ್ನ ಇಲ್ಲಿ ರಾಜಸ್ಥಾನ್ ಅವರು ಹೊಡಿತಾರೆ. ಮುಂಬೈ ಇಂಡಿಯನ್ಸ್ಗೆ 151 ರನ್ ಇಲ್ಲಿ ಟಾರ್ಗೆಟ್ ನ ಇಲ್ಲಿ ಕೊಡ್ತಾರೆ. ಹಾಗಾಗಿ ಯಶಸ್ವಿ ಜೈಸ್ವಾಲ್ ಅಂಡ್ ವೈಭವ್ ಸೂರ್ಯವಂಶಿ ಅವರು ಸ್ಟ್ರೈಕ್ ಗೆ ಬರ್ತಾರೆ. ಇಬ್ರು ಕೂಡ ಒಂದ್ ಒಳ್ಳೆ ಅದ್ಭುತ ಬ್ಯಾಟಿಂಗ್ ಆಡ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ವೈಭವ್ ಸೂರ್ಯವಂಶಿ ಅವರು ಹೊಡೆದಂತ 6 ಗಳು ಏನಿದಾವೋ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು. ಏನ್ ಏಟ್ ಗುರು, ಅದು ಸಕ್ಕದಾಗಿ ಹೊಡೆದ್ರು ಅಂತಾನೆ ಹೇಳ್ಬೋದು. ಅಂತ ಎಕ್ಸ್ಪೀರಿಯನ್ಸ್ ಬೌಲರ್, ಬೆಸ್ಟ್ ಬೌಲರ್ ಇನ್ ದಿ ವರ್ಲ್ಡ್ ಅಂತಾನೆ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ಅವರನ್ನ. ಅಂತ ಒಂದು ಬೆಸ್ಟ್ ಬೌಲರ್ ಇನ್ ದಿ ವರ್ಲ್ಡ್ ಅವರಿಗೆ ವೈಭವ್ ಸೂರ್ಯವಂಶಿ ಅವರು ಸಕ್ಕದಾಗಿ ಕೊಟ್ಟಿದ್ದಾರೆ ಏಟ್ಗಳು. ಆ ಒಂದು ಓವರ್ ಅಲ್ಲಿ ಸಕ್ಕದಾಗಿ ಹೊಡೆದ್ರು ಅಂತಾನೆ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ಅವರಿಗೆ. ನಮ್ಮ ವೈಭವ್ ಸೂರ್ಯವಂಶಿ ಅವರು ಚಿಕ್ಕ ವಯಸ್ಸಿನ ಈ ಹುಡುಗ ಇಂತ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ಗೆ ಈ ತರ ಹೊಡಿತಾನಂದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಗೋ ಸಾಧ್ಯತೆ ಎಲ್ಲ ಇದೆ ಅಂತಾನೆ ಇಲ್ಲಿ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ವೈಭವ್ ಸೂರ್ಯವಂಶಿ ಅವರು 14 ಬಾಲ್ ಅಲ್ಲಿ 39 ರನ್ ಹೊಡಿತಾರೆ ಗುರು ಇಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ. ಒಂದೊಳ್ಳೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಬೌಲಿಂಗ್ ಯೂನಿಟ್ ಇದ್ರೂ ಕೂಡ 11 ಓವರ್ ಅಲ್ಲಿ 150 ರನ್ ಹೊಡಿತಾರೆ ಇಲ್ಲಿ ಟೋಟಲ್ ಆಗಿ. ವೈಭವ್ ಸೂರ್ಯವಂಶಿ ಅವರು ಆಡಿರೋ 14 ಬಾಲ್ ಅಲ್ಲಿ 39 ರನ್ ಹೊಡೆದ್ಬಿಟ್ಟು ಇಲ್ಲಿ ಔಟ್ ಆಗ್ತಾರೆ. ಹಾಗೂ ಓಪನ್ ಆಗಿ ಬಂದಂತಹ ಇವ್ರ ಜೊತೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ 32 ಬಾಲ್ ಅಲ್ಲಿ 77 ರನ್ ಹೊಡೆದ್ಬಿಟ್ಟು ನಾಟ್ ಔಟ್ ಬ್ಯಾಟ್ಸ್ಮನ್ ಆಗಿ ಉಳ್ಕೊಂಡಿರ್ತಾರೆ ಸ್ಕ್ರೀಸ್ ಮೇಲೆ. ವೈಭವ್ ಸೂರ್ಯವಂಶಿ ಆದ್ಮೇಲೆ ಧ್ರುವ್ ಜೂರಲ್ ಅವರು ಸ್ಕ್ರೀಸ್ ಗೆ ಬರ್ತಾರೆ. ಇವ್ರ ಕಡೆ ಅಂತ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಬರಲ್ಲ. 3 ಬಾಲ್ ಅಲ್ಲಿ ಕೇವಲ 7 ರನ್ ಹೊಡೆದ್ಬಿಟ್ಟು ಇವರು ಔಟ್ ಆಗಿ ಕೊಡ್ತಾರೆ. ಅದಾದ್ಮೇಲೆ ಬರ್ತಾರೆ ನೋಡಿ ಕ್ಯಾಪ್ಟನ್ ಅವರು, ರಾಜಸ್ಥಾನ್ ರಾಯಲ್ಸ್ ನ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ಆಡಿರೋ 10 ಬಾಲ್ ಅಲ್ಲಿ 20 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಅದಾದ್ಮೇಲೆ ಶಿಮ್ರಾನ್ ಹಿಟ್ಮ್ಯಾನ್ ಅವ್ರು ಬಂದ್ಬಿಟ್ಟು 7 ಬಾಲ್ ಆಡಿ ಕೇವಲ 6 ರನ್ ಹೊಡಿತಾರೆ. ಇವ್ರ ಕಡೆ ಅಂತ ಲಾಸ್ಟ್ ಅಲ್ಲಿ ಬರ್ಬೇಕಾದಂತ ರನ್ಸ್ ಗಳು ಇಲ್ಲಿ ಬರ್ಲಿಲ್ಲ. ಇವ್ರ ಕಡೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಇವ್ರ ಕಡೆ ಅಂತ ರನ್ ಬರ್ಲಿಲ್ಲ. ಬಟ್ ಇಲ್ಲಿ ವೈಭವ್ ಸೂರ್ಯವಂಶಿಗೆ ಇಲ್ಲಿ ಕ್ರೆಡಿಟ್ ನ ಕೊಡ್ಬೇಕು. ಆಡಿರೋ 14 ಬಾಲ್ ಅಲ್ಲಿ 39 ರನ್ ಹೊಡೆದ್ಬಿಟ್ಟು ಒಂದು ಕಿರಿಯ ಆಟಗಾರನೇ ಈ ಒಂದು ರೇಂಜ್ ಅಲ್ಲಿ ಆಡ್ತಾನಂದ್ರೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗೋ ಸಾಧ್ಯತೆನೆ ಹೆಚ್ಚಿದೆ ಅಂತ ಹೇಳ್ಬೋದು. ಇದಲ್ಲದೆ ಯಶಸ್ವಿ ಜೈಸ್ವಾಲ್ ಅವರು ಆಡಿರೋ 32 ಬಾಲ್ ಅಲ್ಲಿ 77 ರನ್ ಹೊಡೆದು 240+ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡಿ ಈ ಒಂದು ದೊಡ್ಡ ಟೋಟಲ್ ನ ಮುಂಬೈ ಇಂಡಿಯನ್ಸ್ ಟೀಮ್ ಅವ್ರಿಗೆ ಕೊಡ್ತಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ರಾಜಸ್ಥಾನ್ ಆಡಿರೋ 11 ಓವರ್ ಅಲ್ಲಿ 150 ರನ್ ಕೊಡ್ತಾರೆ. ಅದಾದ್ಮೇಲೆ 151 ರನ್ ಟಾರ್ಗೆಟ್ ನ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಕೊಡ್ತಾರೆ. ನಾನೇನ್ ಅನ್ಕೊಂಡಿದ್ದೆ ಪರ್ಸನಲ್ ಆಗಿ ಅಂದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ ಓಡ್ ಬಿಸಾಕತ್ತೆ ಈ ಒಂದು ಸ್ಕೋರ್ ಅಂತಾನೆ ನಾನು ಇಲ್ಲಿ ಅನ್ಕೊಂಡಿದ್ದೆ. IPL ಅಂತ ಬಂದಾಗ ಅದು ಈ ವರ್ಷದಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಹಾಗೂ ನಮ್ಮ RCB ಇದ್ರ ಬಗ್ಗೆ ಹೇಳಂಗೆ ಇಲ್ಲ, ಫೈರ್ ಆಗಿದೆ ಅಂತ ಹೇಳ್ಬೋದು ನಮ್ಮ RCB ಟೀಮು. ಬಟ್ ಈ ಒಂದು 3 ಟೀಮು ಚೆನ್ನಾಗಿತ್ತು. ಬಟ್ ಮುಂಬೈ ಇಂಡಿಯನ್ಸ್ ಟೀಮ್ ಆಡತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಬ್ಯಾಡ್ ಲಕ್ ಇಂತ ಮ್ಯಾಚ್ ನ ಇಲ್ಲಿ ಸೋತೋಗಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ಬಿಟ್ಟು ಮುಂಬೈ ಇಂಡಿಯನ್ಸ್ ಅವರು ಗೆದ್ದಿದ್ರು. ಸೆಕೆಂಡ್ ಮ್ಯಾಚ್ ಅಲ್ಲಿ ಸೋತೋಗಿದ್ರು. ತಿರ್ಗಾ ನಿನ್ನೆ ನಡೆದಂತ ರಾಜಸ್ಥಾನ್ ರಾಯಲ್ಸ್ ಮೇಲೆ ಮತ್ತೆ ಮುಂಬೈ ಇಂಡಿಯನ್ಸ್ ಅವರು ಇಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ಇಲ್ಲಿ ಮುಂಬೈ ಇಂಡಿಯನ್ಸ್ ಬ್ಯಾಟರ್ ಪರ ಯಾರು ಕಡೆ ಅಂತಾನು ಒಂದು ಅದ್ಭುತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇಲ್ಲಿ ಬರ್ತಾ ಇರಲ್ಲ. ಸೊ ಸ್ಟಾರ್ಟಿಂಗ್ ಬಂದಂತ ರಿಕಲ್ಟನ್ ಹಾಗೂ ರೋಹಿತ್ ಶರ್ಮಾ ವಿಕೆಟ್ ನ ಇಲ್ಲಿ ಬೇಗನೆ ಕಳ್ಕೊಂತಾರೆ. ಅದಾದ್ಮೇಲೆ ನಂತರ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಸೂರ್ಯಕುಮಾರ್ ಯಾದವ್ ಕೂಡ ಬೇಗನೆ ಔಟ್ ಆಗಿ ಹೋಗ್ತಾರೆ. ಇವ್ರ ಕಡೆ ಅಂತಾನು ಯಾವುದೇ ಒಂದು ಪರ್ಫಾರ್ಮೆನ್ಸ್ ಬರಲ್ಲ. ಅದಾದ್ಮೇಲೆ ತಿಲಕ್ ವರ್ಮಾ ಅವ್ರು ಬರ್ತಾರೆ. ಇವ್ರ ಕಡೆ ಅಂತಾನು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲ್ಲ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಾರೆ. ಇವ್ರು ಏನಾದ್ರು ಹೊಡೆದ್ಬಿಟ್ಟು ಮ್ಯಾಚ್ ನ ವಿನ್ ಮಾಡೋದನ್ನ ಅನ್ಕೊಂಡಿದ್ವಿ. ಇವ್ರ ಕಡೆ ಅಂತೂ ನೆನ್ನೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅದಾದ್ಮೇಲೆ ನಮ್ಮಂದಿರ್ ಅವ್ರು ಬರ್ತಾರೆ. ಆಡಿರೋ 13 ಬಾಲ್ ಅಲ್ಲಿ 25 ರನ್ ಹೊಡಿತಾರೆ. ಇದು ಓಕೆ, ಒಂದ್ ಒಳ್ಳೆ ಇನ್ನಿಂಗ್ಸ್ ಆಗಿದ್ರು ಕೂಡ ಮ್ಯಾಚ್ ಇಲ್ಲಿ ವಿನ್ ಮಾಡ್ಸಕ್ಕೆ ಆಗಲ್ಲ. ಅದಾದ್ಮೇಲೆ ಶರ್ಫಾನ್ ರುದರ್ಫೋರ್ಡ್ ಅವ್ರು ಬರ್ತಾರೆ. ಶರ್ಫಾನ್ ರುದರ್ಫೋರ್ಡ್ ಅವರು ಆಡಿರೋ 8 ಬಾಲ್ ಅಲ್ಲಿ 25 ರನ್ ಹೊಡಿತಾರೆ. ಒಂದ್ ಒಳ್ಳೆ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡಿರ್ತಾರೆ. ಬಟ್ ಬ್ಯಾಡ್ ಲ್ಯಾಕ್ ಇವ್ರ ವಿಕೆಟ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅವರು ಕಳ್ಕೊಂತಾರೆ. ಸೊ ಹೀಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ಕಳ್ಕೊಂಡು ಇಲ್ಲಿ ಮುಂಬೈ ಇಂಡಿಯನ್ಸ್ ಸೋಲನ್ನ ಅನುಭವಿಸುತ್ತೆ. ಬಟ್ ಈ ಒಂದು ಮ್ಯಾಚ್ ನ ಹೈಲೈಟ್ಸ್ ಬಗ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಗುರು, ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಬಗ್ಗೆ ಹೇಳಕ್ ನಾನು ಇಲ್ಲಿ ಇಷ್ಟಪಡ್ತೀನಿ. ಎಕ್ಸ್ಪೀರಿಯನ್ಸ್ ಆದಂತಹ ಬೌಲರ್ ಬುಮ್ರಾಗೆ ಈ ತರ ಹೊಡಿತಾರೆ ಅಂದ್ರೆ ಮುಂದೆ ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಆಗೋ ಎಲ್ಲಾ ಸಾಧ್ಯತೆನೂ ಅವ್ರಿಗಿದೆ. ಹಾಗೂ ಜೈಸ್ವಾಲ್ ಬಗ್ಗೆ ಹೇಳಲೇಬೇಕು ಗುರು, ಆಡಿರೋ 33 ಬಾಲ್ ಅಲ್ಲಿ 77 ರನ್ ಹೊಡೆದ್ಬಿಟ್ಟು ನಿನ್ನೆ ನಡೆದಂತಹ ರಾಜಸ್ಥಾನ್ ಏನ್ ನಿನ್ನೆ ಮ್ಯಾಚ್ ನಡೀತೋ ರಾಜಸ್ಥಾನ್ ರಾಯಲ್ಸ್ ನ ಗೆಲ್ಲಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಅದು ಯಶಸ್ವಿ
ಜೈಸ್ವಾಲ್. ಹಾಗೂ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಯಾರು ಕೊಡ್ತಾರೆ ಅಂದ್ರೆ ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಕೊಡ್ತಾರೆ. ಸೊ ಕಾದ್ ನೋಡೋಣ. ನೆಕ್ಸ್ಟ್ ನಮ್ಮ RCB ಹಾಗೂ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಇರುತ್ತೆ. ಇದೇ ಒಂದು ಶುಕ್ರವಾರ ಮ್ಯಾಚ್ ಇದೆ. ಸೊ ನೋಡೋಣ ಯಾವ್ದು ಟೀಮ್ ಸ್ಟ್ರಾಂಗ್ ಇದೆ, ಯಾವ ಟೀಮ್ ಗೆಲ್ಲತ್ತೆ ಅನ್ಬಿಟ್ಟು ಅವತ್ತಿನ ದಿನ ನೋಡೋಣ. ಅದಾದ ನಂತರ ಮತ್ತೆ ತಿರ್ಗಾ ಭಾನುವಾರ ನಮ್ಮ RCBಗೆ ಮತ್ತೆ ಮುಂಬೈ ಇಂಡಿಯನ್ಸ್ ಟೀಮ್ ಅವ್ರಿಗೆ ಮ್ಯಾಚ್ ಇರುತ್ತೆ. ಈ ಒಂದು ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಂತಾನೆ ಹೇಳ್ಬೋದು. ಎರಡೂ ಟೀಮ್ ಕೂಡ ಸಕ್ಕದಾಗಿದೆ. ಬ್ಯಾಟಿಂಗು ಸೈ, ಆಲ್ರೌಂಡರ್ ಲಿಸ್ಟ್ಗೂ ಸೈ ಹಾಗೂ ಬಾಲಿಂಗು ಸೈ. ನಮ್ಮ RCBನೂ ಅಷ್ಟೇ. ಬ್ಯಾಟಿಂಗ್ ಬಗ್ಗೆ ಹೇಳಂಗಿಲ್ಲ, ಮಿಡಲ್ ಆರ್ಡರ್ಸ್ ಬಗ್ಗೆ ಹೇಳಂಗಿಲ್ಲ, ಫಿನಿಷರ್ ಬಗ್ಗೆ ಅಂತೂ ಹೇಳಂಗೇ ಇಲ್ಲ. ಫಿನಿಷರ್ ಒಬ್ಬೊಬ್ಬರು ರಾಕ್ಷಸರ್ನಂತ ಫಿನಿಷರ್ಗಳನ್ನ ನಮ್ಮ RCB ಟೀಮಲ್ಲಿ ಇಟ್ಕೊಂಡಿದೀವಿ. ಹಾಗೂ ಬೌಲರ್ಸ್ ಕೂಡ ಸೂಪರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕಾದು ನೋಡೋಣ ಇದೇ ಭಾನುವಾರ ನಡೆಯಲಿರುವ ಮ್ಯಾಚ್ ಯಾರ್ಯಾರ ವಿರುದ್ಧ ಮ್ಯಾಚ್ ಇದೆ ಅಂದ್ರೆ RCB ಹಾಗೂ ಮುಂಬೈ ಇಂಡಿಯನ್ಸ್. ಇದೇ ಭಾನುವಾರ ನೋಡೋಣ ಸೊ ಮ್ಯಾಚ್ ಏನಾಗತ್ತೆ ಅನ್ಬಿಟ್ಟು. ಆದ್ರೆ ಇದೇ ಶುಕ್ರವಾರ ಕೂಡ ಈ ಒಂದು ಮ್ಯಾಚ್ ಕೂಡ ಸ್ಟ್ರಾಂಗ್ ಇರತ್ತೆ ಅಂತಾನೆ ಹೇಳ್ತೀನಿ. ಎರಡು ಟೀಮ್ ಕೂಡ ಇಲ್ಲಿ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ನಮ್ಮ RCB ಹಾಗೂ ರಾಜಸ್ಥಾನ್ ರಾಯಲ್ಸ್ ಈ ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಸೊ ನೋಡೋಣ ಈ ಶುಕ್ರವಾರ ನಡೆಯುತ್ತೆ ಮ್ಯಾಚ್, ಯಾರು ಗೆಲ್ತಾರೆ ನೋಡೋಣ. ನಿಮ್ಗೆ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ RCB ಗೆಲ್ಲುತ್ತೋ ಅಥವಾ ರಾಜಸ್ಥಾನ್ ಗೆಲ್ಲುತ್ತೋ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.